ಇದೇ ಜೂನ್ 5ನೇ ತಾರೀಕು ರಾಜ್ಯಾದ್ಯಂತ ಮ್ಯಾಂಗೋ ಪಚ್ಚ ಸಿನಿಮಾ ರಿಲೀಸ್ ಆಗಿದ್ದು ಒಂದೊಳ್ಳೆ ಅದ್ಭುತವಾದ ರೆಸ್ಪಾನ್ಸನ್ನು ಸಿನಿಮಾ ಪಡ್ಕೋತಾ ಇದೆ. ಸೊ ಈ ಸಿನಿಮಾ ಮೂಲಕ ಒಂದು ಸಿಗ್ನಲ್ ಅಂತೂ ಇಂಡಸ್ಟ್ರಿಗೆ ಸಿಕ್ಕಿದೆ, ಒಂದು ಖಡಕ್ ಕಮಾಲ್ ಇಂಡಸ್ಟ್ರಿಗೆ ಎಂಟ್ರಿ ಕೊಟ್ಟಿದೆ. ಸೊ ಸಂಚಿತ್ ಅವರು ಮೊದಲ ಸಿನಿಮಾದಲ್ಲೇ ತುಂಬ ಅದ್ಭುತವಾದ ನಟನೆ ಮೂಲಕ ಜನರ ಮನಸ್ಸು ಗೆದ್ದಿದ್ದಾರೆ. ಸೊ ಸದ್ಯಕ್ಕೆ ನಮ್ಮ ಪಚ್ಚ ನಮ್ಮ ಜೊತೆ ಇದ್ದಾರೆ, ಬನ್ನಿ ಮಾತಾಡ್ಸೋಣ. ನಮಸ್ತೆ ಸಂಚಿತ್ ಅವರೇ, ಹೇಗಿದ್ರಿ? ಮೊದಲಿಗೆ ಕಂಗ್ರ್ಯಾಚುಲೇಷನ್ಸ್. ಯಾಕೆಂದರೆ ಮೊದಲ ಡೆಬ್ಯೂ ಸಿನಿಮಾದಲ್ಲಿ ಈ ಮಟ್ಟಿಗೆ ದಿನ ಒಂದು ಮ್ಯಾಜಿಕ್ ಮಾಡೋದು ಭಾಳ ಕಷ್ಟ. ಆ್ಯಸ್ ಆ್ಯಕ್ಟ್ರಾಗಿ, ಕಲಾವಿದನಾಗಿ ಅದ್ಭುತವಾದ ಗೆಲುವು ಸಾಧಿಸಿದ್ರಿ. ಇಲ್ಲಿ ತನಕ ಹಿಂದಿನ ಸಿನಿಮಾ ಜರ್ನಿ ನೋಡೋದಾದರೆ ಮಾವನ ಸಿನಿಮಾಗೆ ನೀವು ಹಿಂದೆ ನಿಂತು ಹೋಗ್ತೀರಿ, ಅವ್ರ ಸಕ್ಸಸ್ ನೋಡುವಾಗೆ ತುಂಬ ಹತ್ತಿರದಿಂದ ನೋಡಿದ್ರಿ. ಬಟ್ ಇವತ್ತು ನೀವು ಮುಂದೆ ಇದ್ದೀರಿ, ಮಾವ ಹಿಂದೆ ಇದ್ದಾರೆ, ನೀವು ಜನಗಳ ಹತ್ತಿರ ಹೋಗ್ತಾ ಇದ್ದೀರಿ, ಅವರ ಪ್ರೀತಿ ಸಂಪಾದನೆ ಮಾಡ್ತಾ ಇದ್ದೀರಿ. ಎಷ್ಟು ಖುಷಿ ಆಗ್ತಿದೆ ಅಂತ? ತುಂಬಾ ಖುಷಿ ಆಗ್ತದೆ ಸರ್. ಅಂದರೆ ಆಲ್ಮೋಸ್ಟ್ ಒಂದು 10-15 ವರ್ಷದಿಂದ ಕನ್ಸ್ಕೊಂಡಿರೋದ್ರಿಂದ, ಅಂದರೆ ಒಂದಿನ ನಂದು ಸಿನಿಮಾನು ಮಾಡಬೇಕು, ಇಡೀ ಥಿಯೇಟರ್ನ ನಾನು ತುಂಬಿಸ್ಬೇಕು, ನನ್ನ ಹೆಸರ ಮೇಲೆ ಬರಬೇಕು ಅದು ಅಂತ ನಂಗೆ ತುಂಬಾ ಆಸೆ ಇತ್ತು. ಆ್ಯಂಡ್ ಹೌದು, ನೀವು ಹೇಳ್ದಂಗೆ ನಾನು ತುಂಬ ಹತ್ತಿರದಿಂದ ನೋಡಿದ್ದೀನಿ ಆ ಸಕ್ಸಸ್ ಆಗಿರ್ಬೋದು, ಅಂದರೆ ದೀಪ್ ಮಾಮಂದು ಸಕ್ಸಸ್ ಆಗಿರ್ಬೋದು. ಸೊ ಐ ನೋ, ಅಂದರೆ ಆ ಸಕ್ಸಸ್ಸಿಗೆ ಎಷ್ಟು ಕಷ್ಟಪಡಬೇಕು ಅನ್ನೋದು ನಾನು ತುಂಬ ಹತ್ತಿರದಿಂದ ನೋಡಿದ್ದೀನಿ. ಸೊ ಅದು ಯಾವುದೇ ಅವಕಾಶ ಇರಲಿ, ಅದು ಏನೇ ಇರಲಿ, ನಾನು ಅದನ್ನ ಗ್ರಾಂಟೆಡಾಗಿ ತೊಗೊಳಕ್ಕಾಗಲ್ಲ. ಐ ಥಿಂಕ್ ದಟ್ಸ್ ವೈ ಮೇ ಬಿ ನೀವು ಹೇಳ್ತಾ ಇರುವಾಗ, ಅಂದರೆ ನನ್ನ ನಟನೆಯಾಗಿರ್ಬೋದು, ಅದೇನೇ ಒಂದು ಅಪ್ರಿಸಿಯೇಷನ್ ಅದು ಏನು ಸಿಗ್ತಾ ಇದೆಯೋ ಅದು ನನಗೆ ಆ ಮೂಮೆಂಟ್ ನನಗೆ ಎಷ್ಟು ವರ್ಷದಿಂದ ಕಾದಿನಿ ಅಂತ ನನಗೆ ಗೊತ್ತು. ಸೊ ಆ ಒಂದು ಅವಕಾಶ ಸಿಕ್ಕಿದಾಗ ಅದನ್ನ ಸಂಪೂರ್ಣವಾಗಿ ಯೂಸ್ ಮಾಡ್ಕೊಳೋದೇ ನನ್ನ ಜವಾಬ್ದಾರಿ ಫಸ್ಟ್ ಆಫ್ ಆಲ್. ಸೊ ಅದನ್ನ ಮಾಡಿದಾಗ ಅದನ್ನ ಖಂಡಿತವಾಗ್ಲೂ ಸ್ಕ್ರೀನಲ್ಲಿ ನೋಡ್ತಾರೆ ಅವರು. ಸೊ ಅದು ನನಗೆ ತುಂಬಾ ಹೆಲ್ಪ್ ಆಗಿದೆ. ಆ್ಯಂಡ್ ಪ್ಲಸ್ ಬರ್ತಾ ಇರೋ ಪ್ರತಿಯೊಂದು ರೆಸ್ಪಾನ್ಸ್ಗೂ ನನಗೆ ಒಂಥರ ಸ್ಯಾಟಿಸ್ಫ್ಯಾಕ್ಷನ್ ಅದು. ಒಂದು ಕಡೆ ಬ್ಲೆಸ್ಡ್ ಅನಿಸುತ್ತಾ ಮೊದಲ ಸಿನಿಮಾಗೆ ಈ ಮಟ್ಟಿಗಿನ ಪ್ರೀತಿ? ಯಾಕೆಂದರೆ ನಾವು ಮೊದಲೇ ಹೇಳ್ದಂಗೆ ಸಿನಿಮಾದ ಫಸ್ಟ್ ಗ್ಲಿಮ್ಸ್ ಬಿಟ್ಟಾಗ ಅಥವಾ ಪೋಸ್ಟರ್ ಬಿಟ್ಟಾಗ, ಅಂದರೆ ಜನ ಇರ್ತಾರೆ, ರೋಡ್ ಪಕ್ಕ ಪೋಸ್ಟ್ಗಳು ಅಂಟಿಸಿರ್ತಾರೆ. ಒಂದು ಯಾರೋ ಹೋಗಿ ನಡ್ಕೊಂಡು ಹೋಗ್ತಿರೋನು ಒಂದು ಸೆಕೆಂಡ್ ನಿಂತು ಪೋಸ್ಟ್ ನೋಡ್ತಾ ಇದ್ದ, ಅವ್ನು ಗಮನ ಸೆಳೆದ ಅಂದರೆ ಅದೇ ಮೊದಲ ಗೆಲುವು. ಅದೆಲ್ಲ ಹಂತದಲ್ಲೂ ಮಾಡ್ಕೊಬಂದಿದ್ರು. ಈಗ ಸಿನಿಮಾ ಕೂಡ ಅಷ್ಟೇ, ಫಸ್ಟ್ ಶೋ ಯಾರು ಹೋಗಿದ್ರು, ಅವ್ರ ಕಡೆಯಿಂದ ಬಂದಂಥ ಬೆಸ್ಟ್ ರೆಸ್ಪಾನ್ಸನ್ನು ಇಂಡಸ್ಟ್ರಿಗೆ ಒಳ್ಳೆ ಕಲಾವಿದ ಸಿಗ್ದ, ಹೀರೋ ಅಂತ ಹೇಳಿಲ್ಲ, ಕಲಾವಿದ ಸಿಗ್ದ ಅನ್ನುವಂಥ ಮಾತು, ಆ ಥರದ ಮಾತನ್ನು ಜನಗಳಿಂದ, ಸಾಮಾನ್ಯ ಪ್ರೇಕ್ಷಕನಿಂದ ಪಡೆಯೋದು, ಇದೆಲ್ಲ ಬ್ಲೆಸ್ಡ್ ಅನ್ಸುತ್ತೆ. ಖಂಡಿತವಾಗ್ಲೂ ಐ ಆಮ್ ವೆರಿ ಬ್ಲೆಸ್ಡ್. ಅಂದರೆ ಅದು ಮಾತ್ರ ಅಲ್ಲ, ಬಟ್ ನನ್ನ ಹಿಂದೆ ಎಷ್ಟು ಜನ ನಿಂತು ನನಗೆ ಸಪೋರ್ಟ್ ಮಾಡಿದ್ದಾರೆ. ಅದು ನಮ್ಮ KRG ಸಂಸ್ಥೆ ಆಗಿರ್ಬೋದು, ಸುಪ್ರಿಯಾನ್ ವಿಯರ್ ಆಗಿರ್ಬೋದು, ನಮ್ಮ ಡೈರೆಕ್ಟರು, ಕ್ಯಾಮ್ರಾಮ್ಯಾನು, ಮ್ಯೂಸಿಕ್ ಡೈರೆಕ್ಟರು. ಅಂದರೆ ನನಗೆ ಈ ಫಸ್ಟ್ ಪ್ರಾಜೆಕ್ಟಲ್ಲೇ ಶೇಖರ್ ಚಂದ್ರು ಸರ್ ಆ ಥರ ಒಬ್ಬರು ಕ್ಯಾಮ್ರಾಮ್ಯಾನು, ಚರಣ್ ರಾಜ್ ಅಂತ ಒಬ್ಬ ಮ್ಯೂಸಿಕ್ ಡೈರೆಕ್ಟರು, ವಿವೇಕ್ ಹೊಸೊಬ್ಬರು. ಬಟ್ ಮಿಕ್ಕಿದವ್ರು ಎಲ್ಲರಿಗೂ, ಅಂದರೆ KRG ಸುಮಾರು ಸಿನಿಮಾನ ಡಿಸ್ಟ್ರಿಬ್ಯೂಟ್ ಮಾಡಿರೋರು, ಪ್ರೊಡ್ಯೂಸ್ ಮಾಡಿರೋರು, ನಮ್ಮ ಅತ್ತೆ ಈಗ ಪ್ರೊಡ್ಯೂಸರ್ ಆಗಿದ್ದಾರೆ. ಮತ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ಹಿಂದೆ ನಿಂತ್ಕೊಂಡು ಇಡೀ ಟೀಮ್ನ ಸಪೋರ್ಟ್ ಮಾಡಿರೋದು ದೀಪ ಮಾಮ. ಆ್ಯಂಡ್ ಫಾರ್ ಶೋರ್, ಅಂದರೆ ಇದನ್ನ ಬರೀ ಒಂದು ಇಮೋಷ್ನಲ್ ಸಪೋರ್ಟ್ ಅಂತ ಹೇಳಲ್ಲ, ಬಟ್ ಕ್ರಿಯೇಟಿವ್ ಫೀಲ್ಡ್, ಕ್ರಿಯೇಟಿವ್ ಫೋರ್ಸ್, ಅದರಲ್ಲೂ ನೀವು ಹೇಳ್ದಂಗೆ ಪೋಸ್ಟರ್, ಆ ಪೋಸ್ಟರ್ ಡಿಸೈನ್ ಮಾಡೋದಕ್ಕೂ ಒಂದು ಟೇಸ್ಟ್ ಬೇಕು, ಒಂದು ಎಕ್ಸ್ಪೀರಿಯನ್ಸ್ ಬೇಕು, ಒಂದು ಕಣ್ಣು ಬೇಕು ಅದಕ್ಕೆ. ಸೊ ಅದಷ್ಟೂ ನನಗೆ ನನ್ನ ಫಸ್ಟ್ ಸಿನಿಮಾದಲ್ಲಿ ಸಿಕ್ಕಿದೆ. ಆ್ಯಂಡ್ ಪ್ರಾಬಬ್ಲಿ ನನಗೆ ಇಷ್ಟೆಲ್ಲ ಸಿಗ್ತಾ ಇರೋದು ಇದು ಬರೀ ನಂದು ಮಾತ್ರ ಅಲ್ಲ, ಇದು ನನಗೆ ಸಪೋರ್ಟ್ ಮಾಡಿರೋ ಅಷ್ಟು ಜನದೂ ಒಂದು ಇದು. ಸೊ ನಾನು ಇದನ್ನ ಖುದ್ದಾಗಿ ಬರೀ ನಾನೇ ಮಾಡಿದ್ದು, ನಂದೇ ಇದು ಅಂತ ಅದನ್ನ ಹೇಳೋದಕ್ಕಾಗಲ್ಲ. ಬಿಕಾಸ್ ವಿತೌಟ್ ಆಲ್ ಆಫ್ ದೆಮ್ ಐ ಆಮ್ ನೋ ಬಡಿ ಟುಡೇ. ನಿಮ್ಮ ಸಿನಿಮಾ ಗೆಲುವಿನ ಹಿಂದೆ ನಿಮ್ಮ ಸಿನಿಮಾ ಯೋಚನೆಗಳಿದೆಯಲ್ಲ ಸರ್, ಸಿನಿಮಾ ಬರೋಕ್ಕೂ ಮೊದಲು ಸಿನಿಮಾ ಕಲ್ತಿರುವಂಥದ್ದು. ಯಾಕಂದರೆ ನಿಮ್ಮ ಟೇಸ್ಟ್ ಸಿನಿಮಾಗಳು ನೋಡೋದಾದರೆ, ಒಂದು ಇಂಟರ್ವ್ಯೂನಲ್ಲೇ ನಾವು ಚಿಟ್ಚಾಟ್ ಮಾಡೋಗಿ ಮಾತಾಡ್ತಾ ಇದ್ವಿ, ಸೂರಿ ಸರ್ ಆಗಲಿ, ವೆಟ್ರಿ ಆಗಲಿ, ಪಾರಂಜಿತ್ ಆಗಲಿ, ಈ ಥರದ್ದು ಒಂದಷ್ಟು ಸಿನಿಮಾ ಟೇಸ್ಟ್ಗಳನ್ನ ಮಾತಾಡ್ತಾ ಇದ್ವಿ ನಾವು. ಸೊ ಅದೆಲ್ಲವೂ ಕೂಡ ಒಂದು ಕಲಿಕೆ ಭಾಗವಾಗಿ ಈ ಸಿನಿಮಾ ಬಂತ ಅಂತ. ಯಾಕೆಂದರೆ ಮೊದಲ ಸಿನಿಮಾ ಅಂತ ಬಂದಾಗ ಸಾಮಾನ್ಯವಾಗಿ ಯಾರೋ ಒಂದು ಪಕ್ಕ ಕಮರ್ಷಿಯಲ್ ಸಿನಿಮಾ ಅಥವಾ ಲವ್ ಸಬ್ಜೆಕ್ಟ್ ತೊಗೊಂಡು ಬರೋರು ಜಾಸ್ತಿ ಜನ ಇರ್ತಾರೆ. ಅದ್ರ ಮೊದಲು ನೀವು ತೊಗೊಂಡಿರೋ ಒಂದು ಪಾತ್ರ ಇದೆಯಲ್ಲ, ಅದು ಗ್ರೇ ಶೇಡು, ಗಟ್ಸಿರ್ಬೇಕದು ಮೊದಲ ಸಿನಿಮಾಗೆ ಈ ಥರದೊಂದು ಕಥೆ ತಗೊಳ್ಳೋಕ್ಕೆ. ಸೊ ಅದೆಲ್ಲವೂ ಕಾರಣ ಆಗಿತ್ತಾ ಅಂತ? ಖಂಡಿತವಾಗ್ಲೂ. ಅಂದರೆ ನಮಗೆ ವಿ ಲಿವ್ ಇನ್ ಅ ಟೈಮ್ ಆಲ್ಸೋ ಲೈಕ್ ದ್ಯಾಟ್, ಆಯಿತಾ. ಈಗ ಎಲ್ಲರೂ ಅಂದರೆ ವಾಟ್ ಎವರ್ ಇಟ್ ಈಸ್ ಅಲ್ವಾ, ನಮ್ಮ ಹ್ಯೂಮನ್ ನೇಚರಲ್ಲಿ ಅದು ಯಾವಾಗಲೂ ಒಂದು ಗ್ರೇ ಶೇಡ್ ಇದ್ದೇ ಇರುತ್ತೆ. ನೀವು ಕಂಪ್ಲೀಟ್ಲಿ ನೀವೇ ಕರೆಕ್ಟು, ನಾನು ತಪ್ಪು ಅಂತ ಹೇಳೋಕ್ಕೂ ಆಗಲ್ಲ. ಇಟ್ಸ್ ಆ ಬ್ಯಾಲೆನ್ಸ್ ಈ ಸಿನಿಮಾದಲ್ಲಿ ತುಂಬ ಚೆನ್ನಾಗಿ ಬರೆದಿದ್ದಾನೆ. ವಿವೇಕ್ ಅವರಾಗಿರ್ಬೋದು, ನಾಗಭೂಷಣ್ ಆಗಿರ್ಬೋದು, ಆ ಕ್ಯಾರೆಕ್ಟರ್ ಮಾತ್ರ ತುಂಬಾ ಚೆನ್ನಾಗಿ ಬರೆದಿದ್ದಾರೆ, ತುಂಬ ಡೆಪ್ತಲ್ಲಿ ಬರೆದಿದ್ದಾರೆ. ಆ್ಯಂಡ್ ಪ್ಲಸ್ ಇಲ್ಲಿ ತುಂಬ ನೀಟಾಗಿ ತೊಗೊಂಡೋಗಿದೆ ಆ ಕತೆ. ಅಂದರೆ ಕೆಲವು ಸತಿ ನೆನ್ನೆ ಶಿವಣ್ಣ ಸರ್ ಅದೇ ಹೇಳ್ತಾ ಇದ್ದಿದ್ದು, ಅಂದರೆ ಕೆಲವು ಸತಿ ಸರ್ವೈವಲ್ ಅಂತ ಬಂದಾಗ ಐದರ್ ನೀವು ಅಂದರೆ ಸಿಕ್ಕಿದ ಅವಕಾಶನ ತೊಗೊಳ್ಬೇಕು, ಇಲ್ಲಾಂದರೆ ಹೋಗಿ ಸಾಯ್ಬೇಕು ಅಷ್ಟೇ. ಎರಡೇ ಆಪ್ಷನ್ ಇರೋದಲ್ಲಿ. ಸೊ ಅವಾಗ ಏನು ಮಾಡ್ತೀವಿ, ಸರ್ವೈವಲ್ ಮೋಡ್ ಅಂತ ಹೇಳ್ತೀವಿ, ಅಲ್ಲಿ ಏನು ಅವಕಾಶ ಸಿಗುತ್ತೋ ಅಲ್ಲಿ ಮಾಡ್ತೀವಿ. ಬಟ್ ಅದ್ರದ್ದು ಪರಿಣಾಮ ನಮಗೆ ಆಮೇಲೆ ಗೊತ್ತಾಗೋದು, ಕರೆಕ್ಟ್ ಡಿಸಿಷನ್ ತೊಗೊಂಡೋ ಇಲ್ವೋ ಅನ್ನೋದು. ಸೊ ಆ ಜರ್ನಿ ವಿ ಹ್ಯಾವ್ ಟೋಲ್ಡ್ ಥ್ರೂ ಪಚ್ಚ. ಸೊ ದಟ್ ವೇ ಐ ಥಿಂಕ್
ಹೌದು ಆ್ಯಂಡ್ ಈ ಕಥೆನ ಮಾಡಬೇಕಂದ್ರೂ ಯಸ್ ಇಟ್ ರಿಕ್ವೈರ್ಸ್ ಅ ಲಾಟ್ ಆಫ್ ಗಟ್ಸ್ ಬಿಕಾಸ್ ಇಟ್ ಇಸ್ ವೆರಿ ಅನ್ಯೂಶುವಲ್ ಸ್ಕ್ರಿಪ್ಟ್ ಫಾರ್ ಅ ಡೆಬ್ಯೂ. ಬಟ್ ಅದೇ ತಾನೇ ಇರೋದು ಲೈಫಲ್ಲಿ, ಚಾಲೆಂಜ್ ಮಾಡ್ಕೊಂಡು ಹೋಗ್ತಾ ಇರ್ಬೇಕಷ್ಟೇ. ಸೊ ಬಟ್ ಇಟ್ ವರ್ಕ್ಡ್ ಔಟ್.